forever on fire. ಮಣಿಪುರದ ಸಿಎಂ ಬೀರೇನ್ ಸಿಂಗ್ ರಿಸೈನ್ ಕೊಟ್ಟಿದ್ಯಾಕೆ ಗೊತ್ತಾ? ಮಣಿಪುರದಲ್ಲಿ ದಿಢೀರ್ ಬೆಳವಣಿಗೆ ಆಗಿದ್ಯಾಕೆ? ಕ್ಷಿಪ್ರವಾದಂಥ ರಾಜಕೀಯ ಬೆಳವಣಿಗೆ ಆಗಿದೆ ಈಶಾನ್ಯ ರಾಜ್ಯದಲ್ಲಿ. ಮಣಿಪುರ ಅಂದ್ರೆ ಥಟ್ಟಂತ ನೆನಪಾಗೋದು ಹಿಂಸಾಚಾರ, ಗುಂಡು, ಅಲ್ಲಿ ನಡೀತಾ ಇರುವಂತಹ ಗದ್ದಲಗಳು, ಘರ್ಷಣೆಗಳು. ಮೇ 2023 ಶುರುವಾಯಿತು, 2 ವರ್ಷ ಆಯ್ತು ನಡೀತಾ ಇತ್ತು. ಬೀರೇನ್ ಸಿಂಗ್ ವಿಪಕ್ಷ ಹಾಗೆ ಆಡಳಿತ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದ್ರು. ಜನಾಂಗೀಯ ಸಂಘರ್ಷ ನಡೀತಾ ಇದೆ ಮೈತೈ ಮತ್ತೆ ಕುಕಿ ಜನಾಂಗದ ಮಧ್ಯೆ. ಇದನ್ನ ಹತೋಟಿ ಮಾಡುವಲ್ಲಿ ಬೀರೇನ್ ಸಿಂಗ್ ವಿಫಲರಾಗಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಅವ್ರ ಮೇಲಿದೆ. ಹಾಗಾಗಿ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ ಸಜ್ಜಾಗಿತ್ತು. ಇಲ್ಲಿ ಮಣಿಪುರ ಹಿಂಸಾಚಾರ ವಿಚಾರಕ್ಕೆ ಸ್ವಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಯಿತು, ತಮ್ಮ ಪಕ್ಷದಲ್ಲೇ. ಜೊತೆಗೆ ಬಿಜೆಪಿಯ ಅತೃಪ್ತ ಶಾಸಕರನ್ನ ಸೆಳೆಯೋಕೆ ಕಾಂಗ್ರೆಸ್ ಕೂಡ ಸಜ್ಜಾಗಿತ್ತು. ಮಣಿಪುರ ಹಿಂಸಾಚಾರ ವಿಚಾರಕ್ಕೆ ಸ್ವಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಯಿತು. ಜೊತೆಗೆ ಬಿಜೆಪಿ ಅತೃಪ್ತ ಶಾಸಕರನ್ನ ಕಾಂಗ್ರೆಸ್ನವರು ಆಪರೇಷನ್ ಮಾಡುವಂಥ ಪ್ರಯತ್ನ ಕೈ ಹಾಕಿದರು. ಹೀಗಾಗಿ ಸರ್ಕಾರ ಬೀಳುವ ಆತಂಕದ ಗುಸುಗುಸು ಎದ್ದಿತ್ತು. ಈ ಬಗ್ಗೆ ಕೇಂದ್ರ ಬಿಜೆಪಿ ನಾಯಕರಿಗೆ ಮಾಹಿತಿ ರವಾನೆ ಆಗುತ್ತೆ. ಇದನ್ನು ಆಧರಿಸಿ ರಿಸೈನ್ ಮಾಡುವಂತೆ ವರಿಷ್ಠರು ಸೂಚನೆ ಕೊಟ್ಟರು. ಅಮಿತ್ ಶಾ, JP ನಡ್ಡಾ ಅವ್ರನ್ನ ಭೇಟಿ ಮಾಡಿದರು ಬೀರೇನ್ ಸಿಂಗು. ಅದಾದ ಬಳಿಕ ವಾಪಸ್ ಮಣಿಪುರಕ್ಕೆ ಬಂದು ರಾಜ್ಯಪಾಲರನ್ನ ಭೇಟಿಯಾಗಿ ರಿಸೈನ್ ಕೊಟ್ಬಿಟ್ರು. ಅಂದರೆ ಇಲ್ಲಿ ಕಾರಣ 12 ಜನ ಶಾಸಕರು ಇದ್ದಾರಲ್ವಾ, ಬಂಡಾಯ ಎದ್ದಿದ್ರು ಅವರು. 6 ಜನ ರಾಜೀನಾಮೆ ಕೊಡೋಕೆ ತಯಾರಿ ಕೂಡ ನಡೆಸಿದ್ರು. ಸ್ವಪಕ್ಷದಲ್ಲೇ ವಿರೋಧ, ಮಣಿಪುರ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಬೀರೇನ್ ಸಿಂಗ್ ಅಂತೇಳಿ. ಕಂಪ್ಲೀಟ್ ಫೇಲ್ಯೂರ್. 2 ವರ್ಷ ಆಯಿತು, 200ಕ್ಕಿಂತ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಘರ್ಷಣೆಯಲ್ಲಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಮಣಿಪುರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗಿದೆ, ನೋಡ್ತಾ ಇದ್ದೀವಿ ಹಿಂಸಾಚಾರ ಹೇಗೆ ಅಲ್ಲಿ ಭುಗಿಲೆದ್ದಿದೆ ಅಂಥೇಳಿ. ಈಗ ಬೀರೇನ್ ಸಿಂಗ್ ಅವರ ಒಂದು ರಾಜೀನಾಮೆಯ ಕಾರಣ ಈ ಒಂದು ಹಿಂಸಾಚಾರ ತಡೆಯುವಲ್ಲಿ ವಿಫಲರಾದ್ರ ಅನ್ನುವಂಥ ಕಾರಣನ, ಅಥವಾ ಅಲ್ಲಿ ಬದಲಾವಣೆ ಬಯಸುವಂತಹ ಸಾಧ್ಯತೆಗಳಿತ್ತ ಹೇಗೆ ಅನ್ನೋದು? ಮಣಿಪುರದ ಸಿಎಂ ಬೀರೇನ್ ಸಿಂಗ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೊದಲೇ ಕೇಂದ್ರ ಸರ್ಕಾರದ ಮೇಲೆ, ಮೋದಿಯವರ ಮೇಲೆ ಪ್ರತಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ವು. ಏನಂತ? ಇವರು ಪ್ರಧಾನಿಯವರು ವಿದೇಶಗಳಿಗೆ ಭೇಟಿ ಕೊಡ್ತಾರೆ, ಚುನಾವಣಾ ಪ್ರಚಾರಕ್ಕೆ ಭಾಗಿಯಾದರು. 2023 ನೋಡಿದ್ವಿ ನಾವು. ಅದೇ ಹಿಂಸಾಚಾರದಲ್ಲಿ ಜನ ಸಾಯ್ತಾ ಇದ್ದಾರೆ, ಆದರೆ ಇಲ್ಲಿಗೆ ಭೇಟಿ ಕೊಡಲಿಲ್ಲವಲ್ಲ ಇವರು ಅಂಥೇಳಿ. ಅದೇ ರೀತಿಯ ಆರೋಪ ಮಣಿಪುರದಲ್ಲಿ ವಿರೋಧ ಪಕ್ಷಗಳು, ಸ್ವಪಕ್ಷಗಳು ತಿರುಗಿ ಬಿದ್ದಿದ್ವು ಬೀರೇನ್ ಸಿಂಗ್ ವಿರುದ್ಧ. ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹಿಂಸಾಚಾರ ತಡೆಯುವಲ್ಲಿ ಅಂಥೇಳಿ. ಜೊತೆಗೆ ಸ್ವಪಕ್ಷದಲ್ಲೂ ಕೂಡ ಭಾರೀ ವಿರೋಧವನ್ನು ಅವರು ಎದುರಿಸ್ತಾ ಇದ್ರು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಮಣಿಪುರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗಿದೆ. ಬೀರೇನ್ ಸಿಂಗ್ ಅವರ ಒಂದು ರಾಜೀನಾಮೆ ಸ್ವಪಕ್ಷದಲ್ಲೇ ಎದ್ದಿರುವಂಥ ಒಂದು ವಿರೋಧನ, ಹಿಂಸಾಚಾರವನ್ನು ತಡೆಯುವಲ್ಲಿ ವಿಫಲರಾದ್ರ ಅನ್ನುವಂಥ ಕಾರಣಕ್ಕೆ ಹೇಗೆ? ಖಂಡಿತ ಪ್ರಭು, ಕಳೆದ 2 ವರ್ಷಗಳಿಂದಲೂ ಕೂಡ ಮಣಿಪುರದಲ್ಲಿ ಹಿಂಸಾಚಾರ ಇನ್ನೂ ಕೂಡ ತಹಬಂದಿಗೆ ಬಂದಿಲ್ಲ. ಯಾಕೆಂದ್ರೆ ಅಲ್ಲಿರುವಂತಹ ಮುಖ್ಯಮಂತ್ರಿಗಳು ಅದನ್ನ ಹತೋಟಿಗೆ ತರುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತಹ ಆರೋಪಗಳು ನೇರವಾಗಿ ಎದುರಾಗ್ತಾ ಇತ್ತು. ಹಿಂದೆ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಪ್ರತಿಪಕ್ಷಗಳು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ, ಹೋರಾಟಗಳನ್ನು ಕೂಡ ಮಾಡಿದ್ರು. ಮಣಿಪುರದಲ್ಲಿ ಹಿಂಸಾಚಾರವನ್ನ ಹತ್ತಿಕ್ಕುವಲ್ಲಿ ಕೇಂದ್ರ ಸರ್ಕಾರ ಕೂಡ ವಿಫಲವಾಗ್ತಾ ಇದೆ. ಪರೋಕ್ಷವಾಗಿ ಅಲ್ಲಿ ಕುಮ್ಮಕ್ಕನ್ನ ಕೊಡ್ತಾ ಇದೆ ಜನಾಂಗೀಯ ಸಂಘರ್ಷಕ್ಕೆ ಅನ್ನುವಂಥದ್ದು. ಸೊ ಇದೀಗ 2 ವರ್ಷಗಳಾದ್ರೂ ಕೂಡ ಅಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಸರಿಯಾಗಿ ನಿಯಂತ್ರಣಕ್ಕೆ ಬಂದಿಲ್ಲ ಅನ್ನುವಂತಹ ಆರೋಪಗಳು ಎದುರಾಗಿದೆ. ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಬಿಜೆಪಿ ಸಮ್ಮಿಶ್ರ ಸರ್ಕಾರ ನೇತೃತ್ವದ ಸರ್ಕಾರ ಇರೋದ್ರಿಂದ ಈಗ ಅಲ್ಲಿ ಕೆಟ್ಟ ಹೆಸರು ಬರತ್ತೆ. ಕಾಂಗ್ರೆಸ್ ಈಗ ಅಲ್ಲಿ ಸರ್ಕಾರವನ್ನ ಬೀಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ, ಬಿಜೆಪಿ ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ರವಾನೆಯಾಗಿದೆ ಅನ್ನುವಂಥದ್ದು. ಆ ಕಾರಣಕ್ಕೆ ಬೀರೇಂದ್ರ ಸಿಂಗ್ ಅವರನ್ನ ನೀವು ರಾಜೀನಾಮೆಯನ್ನ ಕೊಡಿ ಅನ್ನುವಂತ ಒಂದು ಸಂದೇಶ ಅಲ್ಲಿಂದ ರವಾನೆಯಾಗಿದೆ. ಆ ಕಾರಣಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಪ್ರಭು.
ಸೊ ಹಾಗಾಗಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ. ಸೊ ಆ ಕಾರಣಕ್ಕೆ ಸರ್ಕಾರವನ್ನ ಮತ್ತೆ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ರಯತ್ನವನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಅಲ್ಲಿ ಮುಂದೆ ಏನಾಗತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಬಿಜೆಪಿ ನೇತೃತ್ವದ ಸರ್ಕಾರವೇ ಅಲ್ಲಿ ಮತ್ತೆ ಮುಂದುವರಿಯತ್ತಾ ಅಥವಾ ಬೇರೆ ಏನಾದ್ರೂ ಬಿಜೆಪಿ ಶಾಸಕರನ್ನ ಅಲ್ಲಿ ಸೆಳೆಯುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಒಳಗೊಳಗೆ ಮಾಡ್ತಾ ಇದೆಯಾ ಅನ್ನುವಂಥದ್ದು ತದನಂತರದಲ್ಲಿ ಈಗ ಗೊತ್ತಾಗತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಮಣಿಪುರದಲ್ಲಿ ಈಗ ಹಿಂಸಾಚಾರ 2 ವರ್ಷಗಳಿಂದ ಅದು ಏನು ನಡೀತಾನೇ ಇದೆ, ಇನ್ನೂ ತಹಬದಿಗೆ ಬಂದಿಲ್ಲ. ಬಟ್ ಇಲ್ಲಿ ವಿರೋಧ ಪಕ್ಷಕ್ಕಿಂತ ಸ್ವಪಕ್ಷದಲ್ಲೇ ಇವರು ವಿರೋಧವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿತ್ತು. ಸಂಪೂರ್ಣವಾಗಿ ವಿಫಲರಾಗಿದ್ದರು ಇವರು. ಬೀರೇನ್ ಸಿಂಗ್ ಅವರು ಕಟ್ಟುನಿಟ್ಟಿನ ಆದೇಶ ಮಾಡ್ತಾ ಇರಲಿಲ್ಲ. 200 ಜನ ಪ್ರಾಣ ಕಳ್ಕೊಂಡ್ರು ಅಲ್ಲಿ. ಈಗಲೂ ಕೂಡ ಅಲ್ಲಲ್ಲಿ ಘರ್ಷಣೆಗಳಾಗ್ತಾನೆ ಇದ್ದಾವೆ. ಹೈಕಮಾಂಡ್ ಕೆಂಗಣ್ಣಿಗೂ ಇವರು ಗುರಿಯಾಗಿದ್ದರು.